ಕೋಟಿಗಟ್ಟಲೆ ಬಂಡವಾಳ ಹಾಕಿ ಇಲ್ಲಿ ನಾಯಿಗಳು ವಾಸ ಮಾಡೋಕ್ಕೆ, ನಾಯಿಗಳು ಬಹುಶಃ ರಸ್ತೆಯಲ್ಲಿ ಗಲೀಜು ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ ಎಲ್ಲ ಇಲ್ಲೇ ಬಂದು ಗಲೀಜು ಮಾಡುತ್ತೆ ನೋಡಿ. ನೋಡಿ, ಎಲ್ಲ ಮಳಿಗೆಗಳು ಖಾಲಿ ಖಾಲಿ. ಇಲ್ಲಿ ಯಾರು ವ್ಯಾಪಾರ ಮಾಡೋರೇ ಇಲ್ಲ. ಈ ಒಂದು ದೊಡ್ಡ ಕಟ್ಟಡಕ್ಕೆ ಖರ್ಚಾಗಿರೋದು ಎಷ್ಟು ಅಂತೀರಾ? ಬರೋಬ್ಬರಿ 25 ಕೋಟಿ. ನೋಡಿ ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ನಮ್ಮ ಜನ. ಇದು ಎಲ್ಲಿ ಅಂತೀರಾ? ನಮ್ಮದೇ ದಾವಣಗೆರೆ KR ಮಾರ್ಕೆಟ್. ಇದು ಈ ಮಾರ್ಕೆಟ್ನ ಮೊದಲನೆಯ ಮಹಡಿ. ನೋಡಿ, ಈ ಮಹಡಿ ಲಿಫ್ಟ್ ಆಪ್ಷನ್ ಕೂಡ ಇದೆ. ಲಿಫ್ಟ್ ಆಪ್ಷನ್. ಸರ್ಕಾರಿ ಅಧಿಕಾರಿಗಳೇ, ನಿಮ್ಮದೇ ಸ್ವಂತ ದುಡ್ಡಲ್ಲಿ ಅಥವಾ ರಾಜಕಾರಣಿಗಳೇ ಇರ್ಬೋದು, ನಿಮ್ಮದೇ ಒಂದು ಸ್ವಂತ ದುಡ್ಡಲ್ಲಿ ಒಂದು ಕಾರ್ಖಾನೆಯನ್ನು ಅಥವಾ ಇನ್ಯಾವುದೋ ಒಂದು ಮಾರ್ಕೆಟ್ ಪ್ಲೇಸಲ್ಲಿ ದೊಡ್ಡ ಒಂದು ಮಾಲ್ನೋ ಮಾಡಿದರೆ ಇದೇ ಥರ ಇಟ್ಕೊಳ್ತಾ ಇದ್ರಾ? ನಿಮ್ಮ ಸ್ವಂತ ದುಡ್ಡಲ್ಲಿ ಆಗಿರ್ತಕ್ಕಂಥ ಮಾಲು, ಕಾರ್ಖಾನೆ ಇದೇ ಥರ ಹಾಳುಗೆಡುತ್ತಾ ಇದ್ರಾ ಅಂತ ಸಾರ್ವಜನಿಕರ ಪ್ರಶ್ನೆ. ವಿಶೇಷ ಅನುದಾನದಲ್ಲಿ ತರಕಾರಿ ಮಾರುಕಟ್ಟೆಯನ್ನು ನಿರ್ಮಿಸಿರುತ್ತಾರೆ. ಆದರೆ ಉಪಯೋಗಗೊಳ್ಳದೆ ದುರುಪಯೋಗಗೊಂಡಿದೆ. ಎಷ್ಟು ವರ್ಷ ಆಯ್ತಾ ಇದಾಗಿ? 14-15 13-14-15. ಇಲ್ಲಿ ಯಾರು ಯಾಕೆ ವ್ಯಾಪಾರ ಮಾಡೋಕ್ಕೆ ಒಳಗೆ ಬರಲ್ಲ ಅಂತ ನಿಮ್ಮ ಅಭಿಪ್ರಾಯ? ಸರ್ಕಾರ ಗಮನ ತೊಗೊತಾ ಇಲ್ಲ. ಮಹಾನಗರ ಪಾಲಿಕೆಯವರು ಪ್ರೆಸರ್ ಮಾಡಿದರೆ ರೋಡಲ್ಲಿ ಮಾರ್ಬಿಟ್ಟು ಮಾರ್ತಾರೆ ಮಾರ್ಕೆಟಲ್ಲಿ. ಸರ್ಕಾರದವ್ರು ಕೇಳಲ್ಲ, ಪಾಲಿಕೆಯವ್ರು ಕೇಳಲ್ಲ, ಅವ್ರಿಗೆ ದುಡ್ಡು ಬಾಡಿಗೆ ಬೇಕಾಗಿಲ್ಲ, ಹಂಗಾಗಿ ರೋಡೇ ಮಾಡ್ಕೊಳಕ್ಕೆ ಬಿಡ್ತಾರೆ ಅವರು. ಅಂದರೆ ಫುಟ್ಪಾತಲ್ಲಿ ಇರೋರ್ನೆಲ್ಲ ಇಲ್ಲಿ ಕಳಿಸ್ಬೇಕು. ಫುಟ್ಪಾತ್ ಕ್ಲಿಯರ್ ಆಗುತ್ತೆ, ಮಾರ್ಕೆಟ್ ಇಂಪ್ರೂವ್ ಆಗುತ್ತೆ ಅಂತ ನೀವು ಹೇಳೋದು. 1000 ಕೋಟಿ ಬಂಡವಾಳ ಹಾಕಿರೋದು ಅದಕ್ಕೋಸ್ಕರ ಅಲ್ವಾ? ಮತ್ತು ಬೇರೆದಕ್ಕೇನಲ್ವಾ ಅದು? ಅಂದರೆ ಫುಟ್ಪಾತಲ್ಲಿ ಪ್ರತಿಯೊಬ್ಬರಿಗೂ ಬಿಡಬಾರ್ದು. ಯಾರು ಒಬ್ಬರು ಇಬ್ಬರು ಅಲ್ಲಿ ಇದ್ರೆ ತಕ್ಷಣ ಮತ್ತೆ ಎಲ್ಲ ಅಲ್ಲಿಗೆ ಹೋಗ್ತಾರೆ. ಮತ್ತೆ ಮಾರ್ಕೆಟ್ ಮಾಡಿರೋದು ಮಾರ್ಕೆಟಿಗೆ ಕಳಿಸ್ತಾರೆ. ಫುಟ್ಪಾತ್ನಲ್ಲಿ ತರಕಾರಿ ಮಾರೋದ್ರಿಂದ ಈ ಮಾರ್ಕೆಟು ನಬಾರ್ಡ್ ಯೋಜನೆಯಲ್ಲಿ ಆಗಿರೋದು ಗುಬಾಲಾಗೋಗಿದೆ. PC ಅವರ ಅಧಿಕಾರನೋ, ಮಹಾನಗರ ಪಾಲಿಕೆ ಕಮಿಷನರ್ ಅಧಿಕಾರನೋ, ಅಥವಾ ಈ ದಕ್ಷಿಣ ಭಾಗದ ಶಾಸಕರು, ಮಹಾನಗರ ಪಾಲಿಕೆಗೆ ಸಂಬಂಧಪಡುತ್ತೆ. ಮಹಾನಗರ ಪಾಲಿಕೆಗೆ ಸಂಬಂಧಪಡುತ್ತೆ. ವೀಕ್ಷಕರೇ, ಇದಕ್ಕೆ ಖರ್ಚಾಗಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 25 ಕೋಟಿ. ಎದಕ್ಕೆ ಗೊತ್ತಾ? ಈ ಥರ ಹಾಳು ಮಾಡೋದಕ್ಕೆ. ಮಾರ್ಕೆಟ್ ಸುತ್ತಮುತ್ತ ರಸ್ತೆ ಬದಿಲಿ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೂ ಕಂಡೀಷನ್ ಮಾಡಿ ಈ ಒಂದು ಕಟ್ಟಡನ ಉಪಯೋಗಿಸ್ಕೊಳ್ಳಿ ಪಾಲಿಕೆ ಅಧಿಕಾರಿಗಳೇ. ಆವಾಗ ರಸ್ತೆನೂ ಸುಗಮವಾಗುತ್ತೆ, ರಸ್ತೆಯಲ್ಲಿ ಟ್ರಾಫಿಕ್ಕು ಇರೋದಿಲ್ಲ, ಟ್ರಾಫಿಕ್ ಪೊಲೀಸ್ನವ್ರಿಗೂ ಕಿರಿಕಿರಿ ಇರೋದಿಲ್ಲ. ನೋಡಿ, ಇದು ಹೆರಿಗೆ ಹಾಸ್ಪಿಟ್ಲು ಕಟ್ಟಡ. 4 ವೀಲರ್ ಈ 4 ವೀಲರ್ ದಾರಿ ಬರಲಿ ಅಂತಲೇ ಈ ಥರ ಒಂದು ಸಿಸ್ಟಮ್ ಮಾಡಿದ್ದಾರೆ. ಮೇಲ್ಗಡೆ ಹೋಗಿ ಪಾರ್ಕಿಂಗ್ ಮಾಡಿ ಕೆಳಗಡೆ ಮಾರ್ಕೆಟಿಗೆ ಬರ್ಬೋದು. ನೋಡಿ, ಕೋಟಿಗಟ್ಟಲೆ ನಬಾರ್ಡ್ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥ ದುಡ್ಡು ಯಾವ ರೀತಿ ನೆನೆಗುದಿಗೆ ಬಿದ್ದಿದೆ ನೋಡಿ. ಕಾಮಗಾರಿ ನೋಡಿ, ಒಳಗಡೆ ಎಷ್ಟಿದೆ ಬಳಕೆ ಅಂಗಡಿಗಳು? 10-15 ಅಷ್ಟೇ ಇರೋದು. ಇವ್ರು ನಮ್ಮನ್ನು ಬಿಟ್ಟರೆ ಯಾವ ಇಲ್ಲ. ಬಾಳೆಹಣ್ಣು ಮಾರೋರು ಬಿಟ್ಟರೆ ಇನ್ಯಾರಿಲ್ಲ. ಎಲ್ಲ ಸ್ಟ್ರೈಕ್ ಮಾಡಿದ್ರು, ಒಳಗಡೆ ಬರ್ರಿ ಅಂತೇಳಿ. ಶಿವಶಂಕರ್ ಇದ್ದಾಗ ಮುನ್ಸಿಪಾಲ್ಟಿ ಹೋದ್ರು ಇವರು. ಇವರು ಹೆಣ ಹೋದ್ರು ಅಂದರೆ ಈ ಯಜಮಾನರು ಅರ್ಥ ಹೆಣ ಹೋದ್ರು ನಾವು ಒಳಗೆ ಬರಲ್ಲ ಅಂತಾರಂತೆ ಫುಟ್ಪಾತ್ ವ್ಯಾಪಾರಸ್ಥರು. ಇವ್ರನ್ನ ಕರ್ಕೊಬರೋಂಥ ವ್ಯವಸ್ಥೆ ಮಾಡಬೇಕು.
ಇಲ್ಲದಿದ್ದರೆ ಈ 25 ಕೋಟಿ ಇನ್ನು ಕೆಲವೇ ವರ್ಷಗಳಲ್ಲಿ ಮಣ್ಣಾಗಿ ಹೋಗುತ್ತೆ. ಈ ದೊಡ್ಡ ಬಂಗ್ಲೆ ಭೂತ್ ಬಂಗ್ಲೆ ಆಗುತ್ತೆ. ಎಲ್ಲ ವ್ಯಾಪಾರಸ್ಥರು ಈ ಮಾರ್ಕೆಟ್ ಒಳಗೆ ಬಂದರೆ ಟ್ರಾಫಿಕ್ ಕಿರಿಕಿರಿನೂ ತಪ್ಪುತ್ತೆ, ವ್ಯಾಪಾರನೂ ಕೂಡ ಚೆನ್ನಾಗಾಗತ್ತೆ. ಭಗವಂತ ಗಣೇಶ ಇದನ್ನೆಲ್ಲ ನೋಡಿಕೊಂಡು ಅಲಂಕಾರ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕೂತಿದ್ಯಪ್ಪ, ನೀನೇ ಕಾಪಾಡಪ್ಪ.